ಹಾಯ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ನಮ್ಮ ಕಡೆ ಹಳ್ಳಿಯ ಶೈಲಿಯಲ್ಲಿ ಇದ್ಕವರೆ ಸಾಂಬಾರು ಹೇಗೆ ಮಾಡ್ತಾರೆ, ಇದ್ಕವರೆ ಸಂಬ್ರ ಅಂತಾರೆ ನಮ್ಮ ಹಳ್ಳಿಯಲ್ಲಿ. ಇದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ನಲ್ಲಿ ಧನಿಯಾ ಬೀಜ ಅರ್ಧ ಚಮಚ, ಜೀರಿಗೆ ಅರ್ಧ ಚಮಚ, ಆಮೇಲೆ ಗಸಗಸೆ ಅರ್ಧ ಚಮಚ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡು ಲೋ ಫ್ಲೇಮ್ನಲ್ಲಿ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದು ಸ್ವಲ್ಪ ತಣಿಬೇಕು. ಅದೇ ಪ್ಯಾನ್ನಲ್ಲಿ 1 ಗಡ್ಡೆ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಇದನ್ನು ಸಹ ಡ್ರೈ ರೋಸ್ಟೇ ಮಾಡ್ಕೋಬೇಕು. ಎಣ್ಣೆನೂ ಹಾಕೋ ಅವಶ್ಯಕತೆ ಇಲ್ಲ. ಎಣ್ಣೆ ಹಾಕಬೇಕು ಅಂದರೆ ಹಾಕ್ಕೋಬೋದು. ಡ್ರೈ ರೋಸ್ಟ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿಯನ್ನು ಹಾಕಬೇಕು. ಅದೇ ಬಿಸಿನಲ್ಲೇ ಅದನ್ನು ಒಂಚೂರು ಬೆಚ್ಚಗಾಗೋ ತನಕ ಹುರಿದ್ರೆ ಸಾಕು. ಫ್ಲೇಮ್ನಲ್ಲಿ ಹುರಿಬೇಕು ಅನ್ನೋದೇನಿಲ್ಲ. ಆಮೇಲೆ ಅದನ್ನು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಅಚ್ಚ ಪುಡಿ, ಆಮೇಲೆ ಧನಿಯಾ ಪುಡಿ, ನೀವು ಯೂಸ್ ಮಾಡೋವಂಥ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಧನಿಯಾ ಪುಡಿ ಹಾಕ್ಕೊಂಡು ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ. ಆದ್ದರಿಂದ ಚೆನ್ನಾಗಿ ಆದಷ್ಟು ನುಣ್ಣಗೆ ರುಬ್ಬಕ್ಕೆ ಟ್ರೈ ಮಾಡಬೇಕು. ನುಣ್ಣಗೆ ರುಬ್ಬಿದ್ರೆ ಒಳ್ಳೆಯದು. ನೆಕ್ಸ್ಟು ಒಂದು ಕುಕ್ಕರಿಗೆ ಒಂದು 4 ಚಮಚ ಎಣ್ಣೆ ಹಾಕ್ಕೊಳ್ಬೇಕು. ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡು ಅದು ಕಾಯ್ದ ಮೇಲೆ ಅದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕ್ಕೊಂಡು ಚಿಟಪಟ ಆದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದು ದಂಟು ಅಥವಾ 2 ದಂಟು ಯೂಸ್ ಮಾಡೋಷ್ಟು, ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು. ಆಮೇಲೆ ಒಂದು ಅರ್ಧ ಗಡ್ಡೆ ಈರುಳ್ಳಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಹುರಿಬೇಕು. ಆದಮೇಲೆ ನೀವೆಷ್ಟು ಇದ್ಕವರೆ ತಗೊಂಡಿರ್ತೀರೋ ಅಷ್ಟನ್ನು ಎಣ್ಣೆಯಲ್ಲೇ ಹುರಿಬೇಕು. ಸ್ವಲ್ಪ ಮಾಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಿದ್ರೆ ಒಳ್ಳೆಯದು. ಆದ್ದರಿಂದ ಒಂದು ನಿಮಿಷದಷ್ಟು ಎಣ್ಣೆಯಲ್ಲಿ ಮಾಗಿಸಿದ್ರೆ ಸಾಕು. ಅದಾದಮೇಲೆ ನಾವೇನು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಸಾಂಬಾರು ಖಾರನ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಅದೇ ಜಾರಿಗೆ ಸ್ವಲ್ಪ ನೀರು ಸಹ ಸೇರಿಸಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಸಾರು ಬೇಕೋ ಆ ಕನ್ಸಿಸ್ಟೆನ್ಸಿಯಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು. ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ನೀರಾಗಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೋಬೇಕು, ಸ್ವಲ್ಪ ಅಷ್ಟೇ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ, ಹಿಂಗೆ ತಿನ್ನೋರಾದರೆ ಹಿಂಗೆ ಹಾಕ್ಕೋಬೋದು. ಇಲ್ಲ ಬೇಡ ನಮಗೆ ಹಿಂಗೆ ಇಷ್ಟ ಆಗಲ್ಲ ಅಂದರೆ ಹಿಂಗೆ ಸ್ಕಿಪ್ ಮಾಡ್ಬೋದು. ಹಿಂಗೆ ಸ್ವಲ್ಪ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡ್ರೆ ತುಂಬ ಒಳ್ಳೆ ರುಚಿ ಬರುತ್ತೆ. ಬೆಲ್ಲನೂ ಸಹ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಂಡ್ರೆ ಸಾಕಾಗತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಮ್ಮ ಕಡೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಕಡೆ ಇದಕ್ಕೆ ಮುದ್ದೆ ಅಥವಾ ಒತ್ತು ಶಾವಿಗೆ, ಅನ್ನ ಇದ್ರ ಜೊತೆ ತಿಂತಾರೆ. ನಿಮ್ಮ ಕಡೆ ಯಾವುದ್ರ ಜೊತೆ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿ, ನಿಮ್ಮ ಕಡೆ ಯಾವ ಹೆಸರಿಂದ ಕರೀತಾರೆ ಅಂತ ಕೂಡ ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಇದ್ಕವರೆ ಸಂಬ್ರ ಅಂತಾರೆ. ಇದನ್ನು ತುಂಬ ಡಿಫ್ರೆಂಟಾಗಿರೋ ಹೆಸರಲ್ಲಿ ಕರೀತಾರೆ. ನಿಮ್ಮ ಕಡೆ ಯಾವ ಹೆಸರಲ್ಲಿ ಕರೀತಾರೆ ಅಂತ ಹೇಳಿ. ಇಷ್ಟು ಮಾಡಿದ್ರೆ ಇದ್ಕವರೆ ಸಾಂಬಾರು ರೆಡಿ ಆಗುತ್ತೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.